ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಯೋಗ ಮುದ್ರೆ ಡೇ 3. ಇವತ್ತು ನಾನು ಪೃಥ್ವಿ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಭೂಮಿಯ ಮುದ್ರೆ ಅಂತ ಕೂಡ ಕರೀತಾರೆ. ಈ ಮುದ್ರೆ ನಮ್ಮ ದೇಹದಲ್ಲಿ ಭೂಮಿಯ ಅಂಶವನ್ನು ಹೆಚ್ಚಿಸುವಲ್ಲಿ ಹೆಚ್ಚು ಸಹಕಾರಿಯಾಗಿದ್ದು, ಶಕ್ತಿ ಮತ್ತು ಸಮತೋಲನವನ್ನು ಒದಗಿಸುವಲ್ಲಿ ಕೂಡ ಸಹಕಾರಿಯಾಗಿದೆ. ಈ ಮುದ್ರೆನ ಹೇಗೆ ಮಾಡ್ತಾರೆ? ಹೆಬ್ಬೆರಳಿನ ತುದಿಯಿಂದ ಉಂಗುರದ ಬೆರಳಿನ ತುದಿಯನ್ನು ಮೃದುವಾಗಿ ಸ್ಪರ್ಶಿಸಿದಾಗ ಆಗುವ ಮುದ್ರೆಯೇ ಪೃಥ್ವಿ ಮುದ್ರೆ. ಈ ಮುದ್ರೆಯನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ? ಸ್ನೇಹಿತರೆ, ಈ ಮುದ್ರೆನ ಮಾಡೋದ್ರಿಂದ ನಮ್ಮ ದೇಹದ ಆಯಾಸವನ್ನು ಕಡಿಮೆ ಮಾಡಿ ನಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗಿದೆ. ಇದು ದೇಹದಲ್ಲಿನ ರಕ್ತ ಸಂಚಾರವನ್ನು ಸುಧಾರಿಸಿ ದೀರ್ಘಕಾಲದವರೆಗೆ ಆಗುವಂಥ ಆಯಾಸ, ದೌರ್ಬಲ್ಯವನ್ನು ನಿವಾರಣೆ ಮಾಡುವಲ್ಲಿ ಕೂಡ ಸಹಕಾರಿಯಾಗಿದೆ. ಅಂದರೆ ಶಕ್ತಿ ಮತ್ತು ಚೈತನ್ಯವನ್ನು ಹೆಚ್ಚಿಸುವಲ್ಲಿ ಇದು ಸಹಕಾರಿಯಾಗಿದೆ. ಕೂದಲಿನ ಬೆಳವಣಿಗೆಗೂ ಕೂಡ ಇದು ಬಹಳ ಮುಖ್ಯವಾಗಿದ್ದು, ಜೀವಕೋಶಗಳನ್ನು ಸಕ್ರಿಯಗೊಳಿಸುವುದರ ಜೊತೆಗೆ ಚರ್ಮದ ಕಾಂತಿಯನ್ನು ಹೆಚ್ಚಿಸುವಲ್ಲಿ ಕೂಡ ಸಹಕಾರಿಯಾಗಿದೆ. ಬಹಳ ಬೇಗ ಬರುವಂಥ ಮುಪ್ಪು, ಚರ್ಮಗಳ ಸುಕ್ಕುಗಟ್ಟುವಿಕೆ ಇವನ್ನೆಲ್ಲ ತಡೆಯುವಲ್ಲಿ ಕೂಡ ಇದು ಸಹಕಾರಿಯಾಗಿದ್ದು, ತೂಕ ಹೆಚ್ಚಳದಲ್ಲಿ ಕೂಡ ಇದು ಸಹಕಾರಿಯಾಗಿದೆ. ನಮ್ಮ ಮೂಳೆಗಳ ಬಲಗೊಳಿಸುವಲ್ಲಿ ಕೂಡ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ದೇಹದಲ್ಲಿ ಭೂಮಿಯ ಅಂಶವನ್ನು ಹೆಚ್ಚಿಸುವುದರಿಂದ ನಮ್ಮ ದೇಹದ ತೂಕ ಕೂಡ ಹೆಚ್ಚಾಗುತ್ತದೆ. ಮೂಳೆಗಳು, ಮಾಂಸಖಂಡಗಳನ್ನು ಇದು ಬಲಪಡಿಸುವಲ್ಲಿ ಕೂಡ ಬಹಳ ಸಹಕಾರಿಯಾಗಿದ್ದು, ಜೀರ್ಣಕ್ರಿಯೆ ಮತ್ತು ನೋವುಗಳ ನಿವಾರಣೆಯಲ್ಲೂ ಕೂಡ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದರೆ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಕಾಮಾಲೆ, ಟೈಫಾಯ್ಡ್ನಂತಹ ಲಕ್ಷಣಗಳಿದ್ದರೆ ಬಹಳ ಬೇಗ ಇದರಿಂದ ನಾವು ಚೇತರಿಸಿಕೊಳ್ಳಬಹುದಾಗಿದೆ. ಅಂದರೆ ಈ ಪೃಥ್ವಿ ಮುದ್ರೆ ಮಾಡೋದ್ರಿಂದ ಇಂತಹ ಕಾಯಿಲೆಗಳಿಂದ ಬಹಳ ಬೇಗ ನಾವು ಚೇತರಿಕೆ ಕಾಣಬಹುದಾಗಿದೆ. ಮಾನಸಿಕ ನೆಮ್ಮದಿ, ಮನಸ್ಸಲ್ಲಿ ಆಗುವಂಥ ಆತಂಕ ಇವನ್ನೆಲ್ಲ ಹೆಚ್ಚಿಸಿ ಏಕಾಗ್ರತೆಯನ್ನು ಹೆಚ್ಚಿಸಿ ನಂತರ ನೆಲದೊಂದಿಗೆ ಸಂಪರ್ಕ ಸಾಧಿಸಲು ಕೂಡ ಇದು ಸಹಕಾರಿಯಾಗಿದೆ. ಸ್ನೇಹಿತರೆ, ಈ ಮುದ್ರೆಯನ್ನು ಮಾಡಲಿಕ್ಕೆ ಯಾವುದೇ ಭಂಗಿಯ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಭಂಗಿಯಲ್ಲಿ ಕುಳಿತು ಕೂಡ ಇದನ್ನು ಮಾಡಬಹುದಾಗಿದೆ. ಮೊದಲು ಒಂದು 15 ನಿಮಿಷ ಅಭ್ಯಾಸ ಮಾಡಿ, ನಂತರ 45 ನಿಮಿಷಗಳು, 1 ಗಂಟೆ ನಿಮ್ಮ ಅನುಕೂಲ ಎಷ್ಟೊತ್ತು ಬೇಕಾದ್ರೆ ನೀವು ಮಾಡ್ಬೋದಾಗಿದೆ. ಆದರೆ ವಾರದಲ್ಲಿ 2 ರಿಂದ 3 ಬಾರಿ ಮಾತ್ರ ಈ ಮುದ್ರೆ ಮಾಡಿದ್ರೆ ಬಹಳ ಅನುಕೂಲಕಾರಿ. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮಗೆ ಉಪಯುಕ್ತಕರವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಯೋಗ ಮುದ್ರೆಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮುದ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಎಲ್ಲರೂ ಖುಷಿಯಾಗಿರಿ. ಎಲ್ಲರ ಮೇಲೆ ರಾಯರ ಅನುಗ್ರಹ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.